ನನ್ನ ಹೆಸರು ವೀರೇಶ್ ಅಂತ ಹೆಡ್ ಮಾಸ್ಟರ್ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಇವತ್ತು ಶ್ರೀ ವಾಸವಿ ವಿದ್ಯಾಲಯದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. 2025-26ನೇ ಸಾಲಿನ 10ನೇ ತರಗತಿ ಫಲಿತಾಂಶ ಪ್ರಕಟಗೊಂಡಿದ್ದು, ನಮ್ಮ ಶಾಲೆಯ ಮಕ್ಕಳು ಅತ್ಯುತ್ತಮವಾದ ಪ್ರದರ್ಶನ ನೀಡಿದ್ದಾರೆ. ಅತ್ಯುತ್ತಮವಾದ ಅಂಕಗಳನ್ನ ಪಡೆದಿರುತ್ತಾರೆ. ನಮ್ಮ ಶಾಲೆಯ ಲಾವಣ್ಯ ಎಂ 613 ಅಂಕಗಳನ್ನ ಪಡೆದು 98% ತೆಗೆದುಕೊಂಡು ಬಂದಿರ್ತಾರೆ. ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಾರೆ. ಪಶ್ಚಿಮ ವಲಯದಲ್ಲಿ 3ನೇ ಸ್ಥಾನದಲ್ಲಿರ್ತಾರೆ. ಜಿಲ್ಲೆಯಲ್ಲಿ ಟಾಪ್ 10 ಲಿಸ್ಟಲ್ಲಿ ನಮ್ಮ ಮಗು ಹೆಸರಿದೆ ಅಂತ ಹೇಳೋದಕ್ಕೆ ನಮಗೆ ಗರ್ವ ಆಗುತ್ತೆ. ಅದೇ ರೀತಿ ಈ ಒಂದು ಸಾಧನೆಗೆ ನಮ್ಮ ಮಕ್ಕಳ ಪರಿಶ್ರಮ, ಅವರಿಗಿರ್ತಕ್ಕಂಥ ಕಮಿಟ್ಮೆಂಟ್ ಅಂತಲೇ ಹೇಳ್ಬೋದು. ಹಾಗೆ ಪೋಷಕರಿಗೆ ನಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆ, ಅವ್ರು ನೀಡಿರ್ತಕ್ಕಂಥ ಸಹಕಾರದಿಂದ ಈ ಒಂದು ಯಶಸ್ಸಿಗೆ ಕಾರಣ ಅಂತ ಹೇಳ್ಬೋದು. ಹಾಗೆ ನಮ್ಮ ಶಾಲೆಯ ಶಿಕ್ಷಕರು ಅತ್ಯುತ್ತಮ ಅಂತ ಡೆಡಿಕೇಟೆಡ್ ಟೀಚರ್ಸು ಮತ್ತು ಕ್ವಾಲಿಫೈಡ್ ಟೀಚರ್ಸ್ ಅಂತ ಹೇಳಬೇಕು. ಯಾಕೆ ಕ್ವಾಲಿಫೈಡ್ ಟೀಚರ್ಸ್ ಅಂತ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ, ವರ್ಷದ 12 ತಿಂಗಳು ಕೂಡ ಇವರು ಶ್ರಮ ಪಟ್ಟಿದ್ದಾರೆ. ಯಾವತ್ತೂ ರಜೆ ತೆಗೆದುಕೊಳ್ಳೋಕೆ ಹೋಗಲಿಲ್ಲ. ರಜೆ ತೊಗೊಳ್ರಿ ಅಂತ ಕೂಡ ಇಲ್ಲ ಸರ್, ನಮ್ಮ ಮಕ್ಕಳು ಓದಲೇಬೇಕು. ಅವ್ರು ಓದಿದಾಗ ಮಾತ್ರ ಅವ್ರ ಜೀವನದಲ್ಲಿ ಯಶಸ್ಸು ಕಾಣ್ಬೋದು, ಅವ್ರ ಜೀವನದಲ್ಲಿ ಬೆಳಕು ತುಂಬೋದು ಅಂತಕ್ಕಂಥ ಒಂದು ಡೆಡಿಕೇಶನ್ ನಮ್ಮ ಟೀಚರ್ಸಲ್ಲಿದೆ ಅಂತ ಹೇಳ್ಬೋದು. ಅದೇ ರೀತಿ ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿಯವರು ಸುಮಾರು 44 ವರ್ಷದಿಂದನೂ ಕೂಡ ಈ ಶಿಕ್ಷಣವನ್ನು ವ್ಯಾಪಾರೀಕರಣ ಮಾಡದೆ, ಕಮರ್ಷಿಯಲೈಸ್ ಮಾಡದೆ, ಇದನ್ನು ಸೇವಾ ಮನೋಭಾವದಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಅದ್ಭುತವಾದಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಡಿಜಿಟಲ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಉತ್ತಮವಾದಂಥ ಲ್ಯಾಬ್ ಆಗಿರ್ಬೋದು, ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು, ಗ್ರೌಂಡ್ ನೋಡ್ಬೋದು, ಇಲ್ಲಿನ ಪರಿಸರ ಕೂಡ ನಿಮಗೆ ಉತ್ತಮವಾದಂಥ ಪರಿಸರನೇ ಇರುತ್ತೆ. ಇವೆಲ್ಲವೂ ಕೂಡ ಈ ಒಂದು ಸಾಧನೆಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ವು ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಾಧನೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನಂಥ ಸಾಧನೆ ಮಾಡೋದಕ್ಕೆ ನಮಗೆ ಪ್ರೇರಕಗೊಂಡಿದೆ. ಈ ಒಂದು ಬ್ಯಾಚ್ ನಮ್ಮ ಒಂದು ವಾಸವಿ ಶಾಲೆಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು.